ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಬಾದಾಮ್ ಹಾಗೂ ಕಡಲೆಕಾಯಿಯಿಂದ ಯಾವ ರೀತಿಯಾಗಿ ಲಡ್ಡು ಮಾಡ್ಕೋಬಹುದು ಅಂತ ತೋರಿಸ್ಕೊಳ್ಳೋಣ ಅಂತಿದ್ದೀನಿ. ಬನ್ನಿ ನೋಡುವ. ಇದು ಪ್ರೋಟೀನ್ ರಿಚ್ ಆಗಿರುತ್ತೆ, ಹಾಗೆ ನಾನು ಡೈಲಿ ತಿಂದರೆ ತುಂಬಾನೇ ಎನರ್ಜಿ ಸಿಗುತ್ತೆ ನಮ್ಮ ಬಾಡಿಗೆ. ಇದು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ಹಾಗೆ ಬೇಗನೆ ಕೂಡ ಮಾಡುವಂತಹ ಲಡ್ಡು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಈ ಲಡ್ಡು ಮಾಡಲಿಕ್ಕೆ ಫಸ್ಟ್ ಯಾವುದೆಲ್ಲ ಸಾಮಗ್ರಿ ಬೇಕು ಅದನ್ನೆಲ್ಲವನ್ನು ಕೂಡ ನೀಟಾಗಿ ಹುರ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಬಾಣಲಿಗೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು 5 ರಿಂದ 7 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಈ ಹುರ್ಕೊಳ್ಳುವಾಗ ಯಾವುದೇ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡುವ ಹಾಗಿಲ್ಲ, ಹಾಗೇನೆ ಇದನ್ನು ಹುರ್ಕೊಂಡ್ರೆ ಆಯಿತು. ಒಂದು 5 ನಿಮಿಷ ಚೆನ್ನಾಗಿ ಮಾತ್ರ ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಅದರ ಘಮ ಎಲ್ಲ ಚೆನ್ನಾಗಿ ಇರುತ್ತೆ ಲಡ್ಡುಗೆ. ಆಮೇಲೆ 1/4 ಕಪ್ ಆಗುವಷ್ಟು ಬಾದಾಮನ್ನು ಕೂಡ ಎಣ್ಣೆ ತುಪ್ಪ ಏನೂ ಹಾಕದೆ ಹಾಗೆ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ತೀರಾ ಅಂತಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಹುರ್ಕೊಳ್ಳೋದನ್ನು ನೀವು ಮಧ್ಯಮ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಹುರ್ಕೊಳ್ಬೇಕು. ಆಮೇಲೆ 2 ಏಲಕ್ಕಿ ಬೀಜವನ್ನು ಉಗುರು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೇನೆ. ನೀವು ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಹೇಗೂ ಗ್ರೈಂಡ್ ಮಾಡಲಿಕ್ಕೆ ಇತ್ತಲ್ಲ ಅಂತೇಳಿ ಇಡೀ ಏಲಕ್ಕಿನ ಯೂಸ್ ಮಾಡ್ಕೊಳ್ತೀನಿ. ಅದನ್ನೆಲ್ಲವನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಅದೇ ಟೈಮಲ್ಲಿ ಒಂದು ಬಾಣಲಿಗೆ 1 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೇನೆ. ಈ ತುಪ್ಪ ಬಿಸಿ ಆದ ತಕ್ಷಣ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಹುರ್ಕೊಳ್ತಾ ಇದ್ದೇನೆ. ನೀವು ಹುರಿದಿರುವಂತಹ ರಾಗಿ ಹಿಟ್ಟು ಯೂಸ್ ಮಾಡ್ತೀರಂತಾದರೆ ನೀವು ಈ ಮೆಥಡನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ನೀವು ರಾಗಿ ಹಿಟ್ಟು ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋ ಘಮ ಕೂಡ ಹೆಚ್ಚಾಗುತ್ತೆ, ಹಾಗೆ ಲಡ್ಡು ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಹುರ್ಕೊಳ್ಳಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬಹುದು. ಈ ಥರ ಹುರ್ಕೊಂಡು ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ತಾ ಇದ್ದಾನೆ. ಅದೇ ಟೈಮಲ್ಲಿ ನಾವು ಮೊದಲೇ ಹುರಿದಿರುವಂತಹ ಶೇಂಗಾ ಬೀಜ ಹಾಗೆ ಬಾದಾಮ್ ಏನಿದೆ ಅದನ್ನೆಲ್ಲವನ್ನು ಕೂಡ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳುವಾಗ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು. ನೀವು ನೀರೆಲ್ಲ ಸೇರಿಸಿ ಲಡ್ಡು ಮಾಡ್ತೀರಂತಂದರೆ ನೀವು ಹೊರಗಡೆ ಅಂದರೆ ಕೋಣೆ ಉಷ್ಣತೆಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ. ನೀವು ರೆಫ್ರಿಜರೇಟರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಯಾವುದೇ ನೀರನ್ನು ಯೂಸ್ ಮಾಡಬಾರ್ದು ಈ ಲಡ್ಡು ಎಲ್ಲ ಮಾಡುವಾಗ. ಆಮೇಲೆ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ನೀವು ಒಮ್ಮೆಲೆ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಸಲ ರುಬ್ಬಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ರುಬ್ಕೊಳ್ಬೇಕು. ಆವಾಗ ತರಿಯಾಗಿ ಪೌಡರ್ ಥರ ಆಗುತ್ತೆ. ಇಲ್ಲ ಅಂತಂದರೆ ಶೇಂಗಾ ಬೀಜದಲ್ಲಿ ಎಣ್ಣೆ ಬಿಡುವ ಸಾಧ್ಯತೆ ಇರುತ್ತೆ. ಆಮೇಲೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಈ ಥರ ಪುಡಿ ಬೆಲ್ಲ ಹಾಕ್ಕೊಂಡಿದ್ರೆ ನೀವು ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಈ ಥರ ಬೆಲ್ಲ ಹಾಕಿ ಒಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಪುಡಿಯಾಗಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಯಾವ ಪಾತ್ರೆಯಲ್ಲಿ ನೀವು ಲಡ್ಡು ಮಾಡ್ತೀರಾ ಅದೇ ಪಾತ್ರೆಗೆ ಹುರಿದಿರುವಂತಹ ರಾಗಿ ಹಿಟ್ಟು ಹಾಗೆ ಪುಡಿ ಮಾಡಿರುವಂತಹ ಶೇಂಗಾ ಬೀಜ ಬಾದಾಮ್ ಮಿಕ್ಸ್ ಏನಿದೆ ಅದನ್ನೆಲ್ಲವನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು 2 ಚಮಚದಿಂದ 3 ಚಮಚದವರೆಗೆ ತುಪ್ಪವನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದರೆ ಅದು ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಗಟ್ಟಿ ತುಪ್ಪ ಇದ್ದರೆ ನೀವು ಅದನ್ನು ನೀರು ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂತ ನೀವು ತುಪ್ಪ ಯೂಸ್ ಮಾಡ್ತೀರ ಅಂತಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ಬಟ್ ಸ್ವಲ್ಪ ಬಿಸಿ ಮಾಡಿದರೆ ಅದು ಮಿಕ್ಸ್ ಮಾಡಿ ಹಾಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದೊಂದೇ ಉಂಡೆ ಥರ ಶೇಪ್ ಕೊಟ್ಕೊಳ್ಬೇಕು. ನೀವು ಉಂಡೆ ಕಟ್ಟಲಿಕ್ಕೆ ಉದಾಸೀನ ಆದರೆ ನೀವು ಹಾಗೆ ಇದನ್ನು ಸ್ಟೋರ್ ಮಾಡಿ ತಿನ್ಕೋಬಹುದು. ನೀವು ಮಕ್ಕಳಿಗೆಲ್ಲ ಕೊಡ್ತೀರ ಅಂತಂದರೆ ಉಂಡೆ ಮಾಡೋದು ಬೆಟರ್. ಇಲ್ಲ ನಿಮಗೂ ಬೇಕು ಅಂತಂದ್ರೆ ಕೂಡ ಉಂಡೆಯನ್ನು ಕಟ್ಕೊಳ್ಬಹುದು. ಈ ಥರ ನೀಟಾಗಿ ಉಂಡೆನ ಕಟ್ಕೊಳ್ಬೇಕು. ಎಲ್ಲ ಉಂಡೆ ಮಾಡುವಾಗ ಕೈಗೆ ಸ್ವಲ್ಪ ತುಪ್ಪನ ಅಥವಾ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ನೀಟಾಗಿ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಕೂಡ ಆಗುತ್ತೆ, ಹಾಗೆ ನೀಟಾಗಿ ಕೂಡ ಉಂಡೆ ಬರುತ್ತೆ. ಈ ಥರ ಎಲ್ಲವನ್ನೂ ಕೂಡ ಉಂಡೆ ಕಟ್ಟಿದರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಾದಾಮ್ ಹಾಗೆ ಶೇಂಗಾ ಬೀಜವನ್ನು ಬಳಸಿಕೊಂಡು ಲಡ್ಡು ಮಾಡ್ಕೊಳ್ಬೋದು ಅಂತ. ಇದು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹಾಗೆ ಬೇಗನೆ ಮಾಡ್ಕೊಬೋದು. ಇದನ್ನು 1 ವಾರಗಳ ಕಾಲ ಸ್ಟೋರ್ ಮಾಡಿ ನೀವು ತಿನ್ಬೋದು. ಇಲ್ಲ ಅಂತಂದರೆ ನೀವು ರೆಫ್ರಿಜರೇಟ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ದಿವಸ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.